ರೀಡರ್ಸ್ ಗಾರ್ಡನ್ ಓದುಗರ ಉದ್ಯಾನ ವತಿಯಿಂದ ನಡೆಯುತ್ತಿರುವಂತಹ ಉಪನ್ಯಾಸ ಸರಣಿಯ 4ನೇ ಕಂತಿನಲ್ಲಿ ಮಾತನಾಡುತ್ತಾ ಇದ್ದೇನೆ. ಇಷ್ಟರ ತನಕ ಭಾಷೆ ಸಾಹಿತ್ಯ ಎಂಬ ವಿಷಯದಲ್ಲಿ ಭಾಷೆಯ ಅದ್ಭುತ ಜಗತ್ತು, ಭಾಷೆಯ ಅಚ್ಚರಿಯ ಲೋಕ ಈ ವಿಷಯವಾಗಿ ಮಾತನಾಡುತ್ತಾ ಇದ್ದೇನೆ. ಕಳೆದ 3 ತರಗತಿಗಳಲ್ಲಿ ಈ ವಿಷಯದ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ನೀಡಿದ್ದೇನೆ. ಅವೆಲ್ಲವನ್ನು ಪ್ರೀತಿಯ ಕೇಳುಗರು ಧನ್ಯತೆಯಿಂದ ಕೇಳಿದ್ದಾರೆ. ಕೆಲವರು ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎಲ್ಲರಿಗೂ ಋಣಿಯಾಗಿದ್ದೇನೆ. ಈಗ ಅದರ ಮುಂದುವರಿದ ಭಾಗವನ್ನು ಮುಂದುವರಿಸ್ತಾ ಇದ್ದೇನೆ. ಭಾಷೆಯ ರಸವತ್ತಾದಂತಹ ಅಧ್ಯಯನ. ಭಾಷೆ ಎನ್ನುವನ್ನು ಕೌತುಕವಾಗಿ ನೋಡಿದರೆ ಭಾಷಾಶಾಸ್ತ್ರವನ್ನು ರಸವತ್ತಾಗಿ ಕಲಿಯಬಹುದು ಎಂಬ ವಿಷಯದಲ್ಲಿ ಮಾತನಾಡುತ್ತಾ ಇದ್ದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿರುವಂತಹ ಧ್ವನಿ ಸಾಮ್ಯತೆ ಅದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೆ. ಸಿಮಿಲ್ಯಾರಿಟಿ, ಒಂದು ರೀತಿಯಲ್ಲಿರುವಂತಹ ಸಾಮ್ಯತೆಗಳು, ಅದು ಪದಗಳಲ್ಲಿರಬಹುದು, ಧ್ವನಿಯಲ್ಲಿರಬಹುದು, ಭಾವದಲ್ಲಿರಬಹುದು, ಅರ್ಥದಲ್ಲಿರಬಹುದು. ಹೀಗಾಗಿ ಇಂತಹ ಧ್ವನಿ ಸಾಮ್ಯತೆ ಇರುವಂತಹ ಪದಗಳು, ಜ್ಞಾತಿ ಶಬ್ದಗಳು. ಜ್ಞಾತಿ ಶಬ್ದಗಳು ಅಂತ ಅದನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ. ಒಂದೇ ರೀತಿಯಲ್ಲಿರುವಂತಹ ಶಬ್ದಗಳು. ಅಂತಹ ಶಬ್ದಗಳಲ್ಲಿ ನಮಗೆ ಭಾಷೆಯ ವಿಚಿತ್ರವಾದಂತಹ ಪಯಣ, ಯಾವ ಭಾಷೆಯಿಂದ, ಯಾವ ಜನಾಂಗದಿಂದ, ಯಾವ ಪ್ರದೇಶದಿಂದ ಎಲ್ಲೆಲ್ಲಿಗೆ ಆ ಭಾಷೆಯ ಪದಗಳು ಉತ್ಪತ್ತಿ ಅದು ಚಲಿಸಿವೆ ಎಂಬುದನ್ನು ಭಾಷಾಶಾಸ್ತ್ರಜ್ಞರು ತರ್ಕಿಸುತ್ತಾರೆ. ಈಗ ಸಣ್ಣದಾಗಿ ನಾವು ಅದನ್ನು ಈ ಜ್ಞಾತಿ ಶಬ್ದಗಳ ಕುರಿತು, ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಸಮಾನವಾಗಿ ಧ್ವನಿ ಸಾಮ್ಯತೆಯನ್ನು ಹೊಂದಿರುವಂತಹ ಅಥವಾ ಅರ್ಥ ಸಾಮ್ಯತೆ, ಭಾವ ಸಾಮ್ಯತೆಯನ್ನು ಹೊಂದಿರುವಂತಹ ಕೆಲವೊಂದು ಶಬ್ದಗಳ ಕುರಿತು ನಾವು ಮಾತನಾಡೋಣ. ಇಂಗ್ಲೀಷ್ನಲ್ಲಿ ತಂದೆಗೆ ಫಾದರ್ ಅಂತಾರೆ. ಡ್ಯಾಡಿ ಎಂಬುದು ಇತ್ತೀಚಿನ ಮಾಡರ್ನ್ ಪ್ರಯೋಗ. ತಂದೆಗೆ ಫಾದರ್, ತಾಯಿಗೆ ಮದರ್, ಸಹೋದರನಿಗೆ ಬ್ರದರ್, ಆಮೇಲೆ ಮಗಳಿಗೆ ಡಾಟರ್, ಈ ಥರ ಹೇಳ್ತಾರೆ. ನೋಡಿ, ಫಾರ್ಸಿ, ಇಂಗ್ಲಿಷ್ ಇಂಡೋ ಯುರೋಪಿಯನ್ ಭಾಷೆಗಳ ಕೂಟದಲ್ಲಿರುವಂತಹ ಒಂದು ಭಾಷೆ. ಅದೇ ಒಕ್ಕೂಟದಲ್ಲಿರುವಂತಹ, ಅದೇ ಗುಂಪಿಗೆ ಸೇರುವ ಇನ್ನೊಂದು ಭಾಷೆ ಫಾರ್ಸಿ. ಇಂಗ್ಲಿಷ್ಗಿಂತಲೂ ಎಷ್ಟೋ ಹಳೆಯದಾದಂತಹ ಭಾಷೆ. ಅದು ಪರ್ಷಿಯನ್ ದೇಶದಲ್ಲಿ ಮಾತನಾಡ್ತಿದ್ದರು. ಆಮೇಲೆ ಪರ್ಷಿಯನ್ನರು ಭಾರತಕ್ಕೆ, ಅದೇ ರೀತಿ ಎಲ್ಲೆಲ್ಲ ಅವರು ದಂಡಯಾತ್ರೆ ಹೋದರು, ಎಲ್ಲ ಅವರು ಆಡಳಿತ ಮಾಡಿದರು, ಅಲ್ಲೆಲ್ಲ ಈ ಭಾಷೆ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಈಗ ಕನ್ನಡದಲ್ಲೂ ಕೂಡ ಎಷ್ಟೋ ಪಾರ್ಸಿ ಪದಗಳಿವೆ. ಉರ್ದುವಿನಲ್ಲೂ ಕೂಡ ಫಾರ್ಸಿ, ಉರ್ದುವಿಗೆ ಅರಬಿ ಮತ್ತು ಫಾರಿಸಿ ಮತ್ತು ಸಂಸ್ಕೃತ, ಈ 3 ಭಾಷೆಗಳು, ಸಂಸ್ಕೃತ ಅಂದರೆ ಹಿಂದೂಸ್ತಾನಿ, ಈ 3 ಭಾಷೆಗಳು ಮೂಲ ಆಗಿದೆ ಉರ್ದು ನಿರ್ಮಾಣ ಆಗಲಿಕ್ಕೆ. ಹೇಗಿದ್ರೂ ಕೂಡ ಫಾರ್ಸಿನಲ್ಲಿ ಇದೇ ಫಾದರ್, ಮದರ್, ಆಮೇಲೆ ಬ್ರದರ್, ಡಾಟರ್ ಇಂತಹದ್ದನ್ನೆಲ್ಲ ಫಾರ್ಸಿನಲ್ಲಿ ಒಂದು ವಿಚಿತ್ರವಾಗಿ ಬಳಸ್ತಾರೆ. ಫಾದರ್ಗೆ ಪಿದರ್ ಅಂತಾರೆ. ನೋಡಿ, ಫಾದರ್, ಪಿದರ್. ಮದರ್ಗೆ ಮಾದರ್ ಅಂತಾರೆ, ಮಾದರ್. ಆಮೇಲೆ ಬ್ರದರ್ಗೆ ಬಿರಾದರ್ ಅಂತಾರೆ, ಬಿರಾದರ್. ಆಮೇಲೆ ಬಿರಾದರಿ ಅಂತ ಹೇಳಿದರೆ ಒಂದು ಮನೆತನ ಎಂಬ ಹೆಸರು ಕೂಡ ಇದೆ. ಖಾನ್ದಾನ್, ಬಿರಾದರಿ, ಮನೆತನ ಅಂತ ಹೇಳಿ ಅದು ಕೂಡ ಇದೆ. ಕೆಲವೊಂದು ಕುಟುಂಬ, ಕುಲ, ವಂಶ, ಇದಕ್ಕೆ ಬಿರಾದರಿ ಅಂತಾರೆ ಈ ಫಾರ್ಸಿನಲ್ಲಿ. ಆಮೇಲೆ ಡಾಟರ್, ಮಗಳು ಎಂಬ ಅರ್ಥದ ಡಾಟರ್ ಎಂಬ ಪದಕ್ಕೆ ಅಲ್ಲಿ ದುಖ್ತರ್ ಎಂಬ ಪದ ಇದೆ. ಇದು ಯಾಕೆ ಇದನ್ನೇ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿ, ಇದರ ಸಂಸ್ಕೃತ ರೂಪವನ್ನು ನೋಡೋಣ.
ಅಂದರೆ ಬಹುತೇಕ ಮೂಲ, ಸಂಸ್ಕೃತಕ್ಕಿಂತಲೂ ಮೂಲವಾದಂತಹ ಯಾವುದೋ ಒಂದು ಭಾಷೆ ಇರಬಹುದು, ಅದು ಬೇರೆ ವಿಷಯ. ಅದು ಭಾಷಾಶಾಸ್ತ್ರಜ್ಞರು ಅದರ ಬಗ್ಗೆ ಸಂಶೋಧನೆಗಳನ್ನು ಅಧ್ಯಯನಗಳನ್ನು ಮಾಡ್ತಾ ಇದ್ದಾರೆ. ಈಗ ಸಂಸ್ಕೃತದ ತನಕ ಬಂದು ಮುಟ್ಟಿದೆ. ಅಲ್ಲಿ ಈ ಫಾದರ್ ಎಂದು ಇಂಗ್ಲೀಷ್ನಲ್ಲಿದ್ದಿದ್ದು, ಪಿದರ್ ಎಂದು ಫಾರ್ಸಿನಲ್ಲಿದ್ದಿದ್ದು, ಸಂಸ್ಕೃತದಲ್ಲಿ ಪಿತೃ ಅಂದರೆ ಪಿದರ್ ಆಗಿ ಅದು ಫಾದರ್ ಆಯಿತು. ಮಾದರ್ ಸಂಸ್ಕೃತದಲ್ಲಿ ಮಾತೃ ಅಂದರೆ ಮಾದರ್ ಆಗಿ ಮದರ್ ಆಯಿತು. ಅದೇ ರೀತಿಯಲ್ಲಿ ಬ್ರದರ್, ಬಿರಾದರ್, ಭ್ರಾತೃತ್ವ ಅಂತೇವೆ ನಾವು, ಸಹೋದರ್ಯತೆ. ಡಾಟರ್ಗೆ ದುಖ್ತರ್ ಅಂತಾರೆ, ಫಾರ್ಸಿನಲ್ಲಿ ದುಹಿತೃ ಅಂತಾರೆ. ನೋಡಿ, ಯಾವುದೋ ಒಂದು ಸಾಮ್ಯತೆ. ಅದೇ ಸಂಸ್ಕೃತವು ಅತ್ಯಂತ ಗ್ರಾಂಥಿಕವಾಗಿ ಬಳಸಲ್ಪಡುತ್ತಿದ್ದಂತಹ ಕಾಲಘಟ್ಟದಲ್ಲಿ ಒಂದೇ ಪ್ರಾದೇಶಿಕವಾದಂತಹ ಜನಾಂಗ, ಒಂದೇ ಪ್ರದೇಶದಲ್ಲಿ ನೆಲೆಸುತ್ತಿದ್ದಂತಹ ಜನಾಂಗ, ಆರ್ಯನರಿರ್ಬೋದು, ಫಾರಸಿಗಳಿರಬಹುದು, ಪರ್ಷಿಯನ್ನರು, ಅಂದರೆ ಒಂದೇ ಪ್ರದೇಶದಲ್ಲಿ ಅವರು ನೆಲೆ ನಿಂತಂತಹ ಒಂದು ಕಾಲಘಟ್ಟದಲ್ಲಿ ಈ ಒಂದು ಸಾಮ್ಯತೆ ಉಂಟಾಯಿತು. ಅದೇ ರೀತಿ ಗ್ರಾಂಥಿಕವಾದಂತಹ ಪಾಂಡಿತ್ಯಪೂರ್ಣವಾದಂತಹ ಭಾಷೆ ಒಂದು ರೀತಿಯಲ್ಲಿದ್ದರೆ, ಅದರ ಒಂದು ರೀತಿಯ ಪ್ರಾಕೃತ ರೂಪ ಅದೇ ಕಾಲಘಟ್ಟದಲ್ಲಿ ಅದೇ ಪ್ರದೇಶದಲ್ಲಿ ನೆಲೆ ನಿಂತಿರುತ್ತದೆ, ಅಥವಾ ಅದರ ಸುತ್ತಮುತ್ತ, ಅಥವಾ ಆ ಪಾಂಡಿತ್ಯಪೂರ್ಣ ಜನರಿಂದ ಆಳಲ್ಪಡುತ್ತಿದ್ದಂತಹ ವ್ಯಕ್ತಿಗಳಲ್ಲಿ ಅದರ ತದ್ರೂಪಿ ಭಾಷೆ, ತದ್ರೂಪಿ ಧ್ವನಿಯನ್ನು ಹೋಲುವಂತಹ ಭಾಷೆಯು, ಮಾತು, ನುಡಿಯು ಆ ಜನರಲ್ಲಿ ಚಾಲ್ತಿಯಲ್ಲಿ ಇರುತ್ತದೆ. ಇದು ಒಂದು ಭಾಷೆಯನ್ನು ಕಲಿಯುವಾಗ ನಮಗೆ ಗೋಚರವಾಗುವಂತಹ ಒಂದು ವಿಷಯ, ಸಾಮಾನ್ಯ ವಿಷಯ. ಹೀಗಾಗಿ ಸಂಸ್ಕೃತದ ಜನ ಅಂದರೆ ಆರ್ಯನರು ಮುಖ್ಯವಾಗಿ ಸಂಸ್ಕೃತವನ್ನು ಮಾತನಾಡುತ್ತಿದ್ದಂತೂ ಅದರಲ್ಲಿ ಗ್ರಂಥ ರಚನೆಯನ್ನು ಮಾಡಿದ್ದು, ಸಂಸ್ಕೃತವನ್ನು ಅತ್ಯಂತ ಸಾಹಿತ್ಯಪೂರ್ಣವಾಗಿ ಸಾಹಿತ್ಯದಲ್ಲಿ, ಲಿಪಿಯಲ್ಲಿ, ಆಮೇಲೆ ಗ್ರಂಥ ರಚನೆಯಲ್ಲಿ ತೊಡಗಿದ್ದು ಆರ್ಯನರು. ಅವರ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ರೀತಿಯ ಗ್ರಾಮ್ಯ ಭಾಷೆ, ಈಗ ನಾವು ಪಾಳಿ ಭಾಷೆಯು ಕೂಡ ಇದೇ ರೀತಿಯಲ್ಲಿದೆ, ಆಲ್ಮೋಸ್ಟ್ ಇದೆ. ಫಾರ್ಸಿ ಭಾಷೆಯ ಹಾಗೆ ಸಂಸ್ಕೃತದಿಂದ ಭಟ್ಟಿ ಇಳಿಸಿ ಅದನ್ನು ಒಂದು ರೀತಿಯಲ್ಲಿ ಲಲಿತಗೊಳಿಸಿ, ಸರಳಗೊಳಿಸಿ ಹೇಳಿದಂತಹ ಭಾಷೆ. ಹೀಗೆ ಪ್ರಾಕೃತ ಭಾಷೆಗಳೆಲ್ಲವೂ ಇದೇ ರೀತಿ ಇರ್ತದೆ. ಒಂದು ಮುಖ್ಯ ಭಾಷೆಯ ಉಪಭಾಷೆಗಳಾಗಿ ಅಥವಾ ಅದರ ಗ್ರಾಮ್ಯ ರೂಪವಾಗಿ, ಅದರ ಆಡು ನುಡಿಯಾಗಿ, ಜನರ ಮಾತಿನಲ್ಲಿ, ಜನರ ನಾಲಿಗೆ ತುದಿಯಲ್ಲಿ ನಲಿಯುತ್ತಿದ್ದಂತಹ ಭಾಷೆಗಳಾಗಿ ಅವು ಮಾರ್ಪಾಡು ಹೊಂದಿರುತ್ತವೆ. ಹೀಗಾಗಿ ಸಂಸ್ಕೃತದಿಂದ ಫಾರ್ಸಿ ಅಥವಾ ಪರ್ಷಿಯನ್ನರು, ಅಥವಾ ಸಂಸ್ಕೃತದಿಂದ ಪ್ರಭಾವಗೊಂಡ ಪರ್ಷಿಯನ್ ಧ್ವನಿಯು ಅದು ಆಮೇಲೆ ಬೇರೆ ಯಾವುದೆಲ್ಲ ಮಾರ್ಗಗಳ ಮೂಲಕ, ಕೆಲವೊಮ್ಮೆ ಗ್ರೀಕ್ ಮತ್ತು ಲ್ಯಾಟಿನ್ ದಾರಿಯ ಮೂಲಕ, ಕೆಲವೊಮ್ಮೆ ಸ್ಪ್ಯಾನಿಷ್ ಮತ್ತು ಲ್ಯಾಟಿನ್ ದಾರಿಯ ಮೂಲಕ, ಹೀಗಾಗಿ ಬೇರೆ ಬೇರೆ ದಾರಿಯ ಮೂಲಕ, ಕೆಲವೊಮ್ಮೆ ಅರಬಿಕ್ ಮತ್ತು ಲ್ಯಾಟಿನ್ ಮೂಲಕ, ಅದು ಶಿಲುಬೆ ಯುದ್ಧಗಳ ಕಾಲದಲ್ಲಿ ಸ್ಪ್ಯಾನಿಷ್ ಮತ್ತು ಗ್ರೀಕ್ ಮತ್ತು ಮುಂತಾದ ಸಂಸ್ಕೃತ ಮತ್ತು ಬೇರೆ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಂದ, ಫಾರ್ಸಿಯಿಂದಲೂ ಕೂಡ ಬೇರೆ ಬೇರೆ ಭಾಷೆಯನ್ನು ಅರಬಿಗೆ ಭಾಷಾಂತರ ಮಾಡಿದರು. ಖಲೀಫಾ ಹಾರೂನ್ ರಶೀದ್ ಅವರ ಕಾಲದಲ್ಲಿ ಇದಕ್ಕಾಗಿ ಒಂದು ಕೇಂದ್ರವನ್ನೇ ಸ್ಥಾಪಿಸಲಾಗಿತ್ತು ಬಗ್ದಾದ್ನಲ್ಲಿ. ಹೀಗಾಗಿ ಬಹಳಷ್ಟು ಕೆಲಸಗಳು ಅಂದಿನ ಕಾಲಘಟ್ಟದಲ್ಲಿ ನಡೆದವು. ಹೀಗೆ ನಡೆದಾಗ ಮುಂದೇನಾಯಿತು ಅಂದರೆ, ಈ ಭಾಷೆಗಳಲ್ಲಿರುವಂತಹ ಪದಗಳೆಲ್ಲವೂ ಗ್ರೀಕ್ನಿಂದ, ಫಾರ್ಸಿಯಿಂದ, ಸಂಸ್ಕೃತದಿಂದ, ಸ್ಪ್ಯಾನಿಷ್ನಿಂದ, ಹೀಬ್ರೂವಿನಿಂದ, ಅಂದಿನ ಕಾಲಘಟ್ಟದ ಹಳೆಯ ಭಾಷೆಗಳಿಂದೆಲ್ಲ ಅರಬಿಕ್ಗೆ ಜ್ಞಾನ ಭಂಡಾರ ಹೋಯಿತು. ಅರಬಿಕ್ನಿಂದ ಮುಂದೆ ಬೇರೆ ಬೇರೆ ಜನಾಂಗದವರು, ಸ್ಪ್ಯಾನಿಷ್ ಜನರು ಇರಬಹುದು ಅಥವಾ ಯುರೋಪಿಯನ್ನರು ಇರಬಹುದು, ಲ್ಯಾಟಿನ್ ಭಾಷೆಗೆ ಬಹುತೇಕ ಗ್ರಂಥಗಳನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರ ಮಾಡಲಾಯಿತು. ಹಾಗೆ ಭಾಷಾಂತರ ಮಾಡಿದಂತಹ ಸಂದರ್ಭದಲ್ಲಿ ಲ್ಯಾಟಿನ್ನಿಂದ ಮತ್ತೆ ಮುಂದೆ ಇಂಗ್ಲಿಷ್ ಭಾಷೆಯು ರೂಪುಗೊಂಡಿತು. ಹೀಗೆ ರೂಪುಗೊಂಡ ಇಂಗ್ಲಿಷ್ ಭಾಷೆಯಲ್ಲಿ
ಅನೇಕ ಇಂತಹ ಪದಗಳನ್ನು ಪದ ಸಾಮ್ಯತೆ, ಅರ್ಥ ಸಾಮ್ಯತೆ, ಧ್ವನಿ ಸಾಮ್ಯತೆಯನ್ನೆಲ್ಲ ನಾವು ದರ್ಶಿಸಬಹುದು. ಹೀಗೆ ಇಂತಹ ಎಷ್ಟೋ ಪದಗಳಿವೆ. ಈಗ ನಾವು ಈಗಾಗಲೇ ಕೆಲವೊಂದು ಪದಗಳ ಕುರಿತು ನಾವು ಚರ್ಚೆ ಮಾಡಿದ್ದೇವೆ. ಇಂಗ್ಲೀಷಿನ ಕ್ಯಾಮೆಲ್ ಅದು ಅರಬಿಯ ಜಮಲ್ನಿಂದ, ಇಂಗ್ಲೀಷಿನ ಅರ್ತ್ ಅದು ಅರಬಿಯ ಅರ್ದು ಭೂಮಿ, ಸಂಸ್ಕೃತದ ಪೃಥ್ವಿ, ಇಂಗ್ಲೀಷಿನ ಐ ಅಂದರೆ ಕಣ್ಣು ಅದು ಅರಬಿಕ್ನ ಐನ್. ಆಮೇಲೆ ಇನ್ನೊಂದಿದೆ, ಅರಬಿಕ್ನಲ್ಲಿ ಐನ್ ಅಂದರೂ ಕೂಡ ಇಂಗ್ಲೀಷ್ಗೆ ಐ ಎಂದು ಬಂದಿರುವುದರ ಹಿಂದೆ ಇನ್ನೊಂದು ಕಾರಣವಿದೆ. ಈಗ ನೋಡಿ, ಕಿವಿ ಅಂತಾರೆ, ಕಿವಿ ಅದು ದ್ರಾವಿಡ ಭಾಷೆ ಅದು. ಈಗ ನಾವು ಇದು ಹಸ್ತ, ಸಂಸ್ಕೃತದಲ್ಲಿ ಹಸ್ತ ಅಂತಾರೆ, ಅದು ಹಸ್ತ ಇಂಗ್ಲೀಷ್ನಲ್ಲಿ ಹ್ಯಾಂಡ್ ಆಗಿದೆ. ಈ ಹಸ್ತ ಮತ್ತು ಹ್ಯಾಂಡ್ನ ನಡುವೆ ಬಹುದೂರ ಪ್ರಯಾಣ ಇದೆ. ಅದು ಫಾರ್ಸಿನಲ್ಲಿ ದಸ್ತ್ ಆಗುತ್ತೆ, ಆಮೇಲೆ ಇನ್ನೊಂದು ಭಾಷೆಯಲ್ಲಿ ಹೋಗಿ ಅದು ಬೇರೆ ಬೇರೆ ರೂಪಾಂತರಗೊಂಡು ಬೇರೆ ಬೇರೆ ರೂಪಗಳಲ್ಲಿ ಬಂದು ಕೊನೆ ಇಂಗ್ಲೀಷಿಗೆ ದಕ್ಕುವಾಗ ಅದು ಹ್ಯಾಂಡ್ ಆಗಿರ್ತದೆ. ಅದೇ ರೀತಿ ಸಂಸ್ಕೃತದ ಅಕ್ಷಿ ಅದು ಆಂಖ್ ಆಗುತ್ತೆ. ಈಗ ನಾವು ಉರ್ದುವಿನಲ್ಲಿ, ಹಿಂದೂಸ್ತಾನಿ ಭಾಷೆಗಳಲ್ಲೆಲ್ಲ ಆಂಖ್ ಹೇಳ್ತೇವೆ ಕಣ್ಣಿಗೆ. ಅದು ಅಕ್ಷಿ ಎಂಬ ಸಂಸ್ಕೃತದ ಅಪಭ್ರಂಶ ರೂಪ ಅಥವಾ ಪ್ರಾಕೃತ ರೂಪ. ಅದನ್ನು ಆಂಖ್ ಹೋಗಿ ಆಮೇಲೆ ಐ ಆಯಿತು ಎಂಬ ಅಭಿಪ್ರಾಯವೂ ಕೂಡ ಇದೆ ಇಂಗ್ಲೀಷಿಗೆ. ಈಗ ಅರಬಿಕ್ನ ಐನ್ ಎಂಬ ಪದ ಕಣ್ಣಿಗೆ ಸೂಚಿಸ್ತದೆ, ಕಣ್ಣನ್ನು ಸೂಚಿಸ್ತದೆ, ಅದರಿಂದ ಇಂಗ್ಲೀಷ್ಗೆ ಹೋಯಿತು ಎಂಬ ಅಭಿಪ್ರಾಯವೂ ಇದೆ. ಎರಡು ಅಭಿಪ್ರಾಯಗಳು ಇವೆ. ಅದು ಭಾಷಾಶಾಸ್ತ್ರಜ್ಞರು ಅದನ್ನು ಯಾವುದು ಸರಿಯಾದುದು ಎಂಬ ವಿಷಯವನ್ನು ತರ್ಕಿಸ್ತಾರೆ. ಸರಿ, ಅದೇ ರೀತಿಯಲ್ಲಿ ಈಗ ಸಂಸ್ಕೃತದಲ್ಲಿ ಕರ್ಣ ಅಂತ ಕಿವಿಗೆ ಹೇಳ್ತಾರೆ, ಅದು ಮತ್ತೆ ಪಾರ್ಸಿಗೆ ಹೋಗಿ ಕಾನ್ ಆಗ್ತದೆ, ಕರ್ಣ ಇರುವುದು ಕಾನ್ ಆಗ್ತದೆ. ಹೀಗೆ ಬಹಳಷ್ಟು ವಿಷಯಗಳಲ್ಲಿ ನಮಗೆ ಇಂತಹ ಸಾಮ್ಯತೆಗಳನ್ನು ಕಾಣಬಹುದು. ಈಗಾಗಲೇ ನಾವು ಫಾದರ್, ಮದರ್ ಇದನ್ನು ಹೇಳಿದೆವು. ಈ ಫಾದರ್ ಮತ್ತು ಮದರ್ ಅಂದರೆ ತಂದೆ ತಾಯಿ, ಅಪ್ಪ ಅಮ್ಮ, ಇದರಲ್ಲಿ ಬಹಳಷ್ಟು ವಿಚಿತ್ರವಾದಂತಹ ವಿಷಯಗಳಿವೆ. ಈಗ ಜಗತ್ತಿನಲ್ಲಿ ಮಕ್ಕಳಿಗೆ ಫಾದರ್, ಮದರ್, ಪಿತೃ, ಮಾತೃ ಈ ಥರ ಹೇಳುವುದು ಕಡಿಮೆ. ಬಹಳಷ್ಟು ನೇಪಥ್ಯಕ್ಕೆ ಸರಿದ ಆ ಭಾಷೆ ಇಲ್ಲ ಅಂತ ಹೇಳ್ಬೋದು. ಈಗ ಏನಿದ್ರು ಕೂಡ ಶಾರ್ಟ್ಕಟ್, ಸಿಂಪಲ್ ಸ್ವೀಟಾಗಿ ಮಾ ಪಾ ಅಂತಾರೆ. ಅಂದರೆ ನೋಡಿ, ಮಾ ಪಾ ಅಷ್ಟೇ. ಪಾ ಅಂದರೆ ತಂದೆ, ಮಾ ಅಂದರೆ ತಾಯಿ, ಅಂದರೆ ಮೊದಲ ಅಕ್ಷರ. ಪಿತೃ ಇದ್ದಿದ್ದು ಅದು ಫಾದರ್ ಆಯಿತು. ಅದಾದಮೇಲೆ ನೋಡಿ ವಿಚಿತ್ರ ಅಂದರೆ, ಕ್ರಿಶ್ಚಿಯನ್ನರು ಅವರ ಚರ್ಚ್ನ ಧರ್ಮಗುರುವನ್ನು ಪಾದ್ರಿ ಅಂತಾರೆ. ಅಂದರೆ ಅದು ಫಾದರ್, ಆ್ಯಕ್ಚುಲಿ ಅದು ಫಾದರ್, ತಂದೆ. ಅವರು ಎಲ್ಲ ಚರ್ಚಿನ ಗುರುಗಳು ತಂದೆ ಸ್ಥಾನದಲ್ಲಿ ಕಾಣ್ತಾರೆ ಧರ್ಮಗುರುಗಳನ್ನು. ಅದನ್ನು ಏನಾಯಿತು ಅಂತ ಹೇಳಿದ್ರೆ, ತಂದೆ ಫಾದರ್ ಆಗಿದ್ದು ಅದು ಪಾದ್ರಿ ಆಯಿತು. ಇಲ್ಲಿನ ನಮ್ಮ ಭಾರತಕ್ಕೆ ಬಂದಾಗ ನಮ್ಮ ಕನ್ನಡದವರ ಅಥವಾ ನಮ್ಮ ಭಾರತೀಯರ ಭಾಷೆಯಲ್ಲಿ ಅದು ಪಾದ್ರಿ ಆಯಿತು. ಅಲ್ಲಿನ ಇಗರ್ಜಿ ನಮ್ಮ ಅಂದರೆ ಚರ್ಚ್, ಅದು ನಮ್ಮದು ಕ್ರೈಸ್ತ ದೇವಾಲಯ, ಅದು ಇಲ್ಲಿ ಇಗರ್ಜಿ ಆಯಿತು. ಇಗರ್ಜಿ ಅಂದರೆ ಕೆಲವು ನಮ್ಮ ಹಳೆಯ ಭಾಷೆ, ನಮ್ಮ ಮನೆಯಲ್ಲಿ ನಮ್ಮೂರಿನ ಹಳೆಯ ಜನರು, ನಮ್ಮೂರಿನ ಒಂದು ಚರ್ಚ್ ಇದೆ, ಅದನ್ನು ಇಂಗ್ರೋಜಿ ಅಂತ ಕರಿತಾ ಇದ್ರು. ಇಂಗ್ರೋಜಿ ಅಂತ ಹೇಳ್ತಾರೆ, ಇಗರ್ಜಿ ಅಂತ ಹೇಳ್ತಾರೆ, ಇಂಗ್ರೇಜಿ ಅಂತ ಹೇಳ್ತಾರೆ. ಅಂದರೆ ಅಂಗ್ರೇಜಿ ಅಂದರೆ ಆಂಗ್ಲ ಭಾಷೆಯನ್ನು ಮಾತನಾಡುವಂತಹ ಜನರು, ಅವರು ಕಟ್ಟಿದಂತಹ ಅವರ ದೇವಾಲಯ, ಅವರ ಚರ್ಚ್, ಅವರ ದೇವಾಲಯವನ್ನು ಇಲ್ಲಿನ ಜನರು ಅಂಗ್ರೇಜಿ ಅಥವಾ ಇಂಗ್ರೇಜಿ, ಇಂಗ್ರೋಜಿ, ಇಗರ್ಜಿ ಆಯಿತು. ಅದು ಆಮೇಲೆ ಇದು ಒಂದು ಭಾಷೆ, ಒಂದು ಪದ, ಅದು ನಮಗೆ ಕಟ್ಟಿಕೊಡುವಂತಹ ಚರಿತ್ರೆ, ಸ್ವಾರಸ್ಯಕರವಾದಂತಹ ಕತೆ. ಹೀಗೆ ನೋಡಿ, ಮಾ ಮತ್ತು ಪಾ, ಪಾದ್ರಿ ಅಂತ ಹೇಳಿದ್ರು, ಆಮೇಲೆ ಅದು ಪಾ ಆಯಿತು. ತಂದೆಗೆ ಪಾ ಅಂತಾರೆ, ತಾಯಿಗೆ ಮಾ ಅಂತಾರೆ ಈಗಿನ ಮಕ್ಕಳು. ಈ ಮಾ ಎಂಬ ಶಬ್ದ ಅದೊಂದು ಅಪ್ಯಾಯಮಾನವಾದಂತಹ ಒಂದು ಆಂತರಿಕವಾದಂತಹ ನಮಗೆ
ಭಾವನಾತ್ಮಕವಾದಂತಹ ಸಂಬಂಧವನ್ನು ಹೊಂದಿರುವಂತಹ ಒಂದು ಪದ ಅದು. ಅಂದರೆ ಎಲ್ಲ ಭಾಷೆಗಳು ತಾಯಿಗೆ ಮಾ ಎಂಬ ಪದ ಇದೆ. ಸಂಸ್ಕೃತದಲ್ಲಿ ಮಾತೃ ಇರಬಹುದು, ಮಾದರ್, ಮದರ್, ಆಮೇಲೆ ಈಗಿನ ಆಧುನಿಕ ಭಾಷೆಯಲ್ಲಿ ಮಾಮ್, ಮಮ್ಮಿ, ಆಮೇಲೆ ಅರಬಿಕ್ನಲ್ಲಿ ಅದಕ್ಕೆ ಅಂತಾರೆ, ಮಲಯಾಳಂನಲ್ಲಿ ಉಮ್ಮ ಅಂತಾರೆ, ಕನ್ನಡದಲ್ಲಿ ಅಮ್ಮ ಅಂತಾರೆ, ತಮಿಳಿನಲ್ಲೂ ಕೂಡ ಅಮ್ಮ ಅಂತಾರೆ, ತೆಲುಗಿನಲ್ಲೂ ಕೂಡ ಅಮ್ಮ ಅಂತಾರೆ, ಉರ್ದು ಮತ್ತು ಹಿಂದೂಸ್ತಾನಿ ಭಾಷೆಗಳಲ್ಲಿ, ಹಿಂದಿಯಲ್ಲಿ ಮಾ ಅಂತಾರೆ. ಅಂದರೆ ಇದೇ ಮಾತೃ ಎಂಬುದರ ಆ ಒಂದು ತೃ ಅನ್ನೋ ಕಳೆದು ಮಾ, ಅಲ್ಲಿಗೆ ಮಾ ಮಾಡಿದ್ದು, ಕೊನೆಗೆ ಅನುನಾಸಿಕವಾದಂತಹ ಅನುಸ್ವಾರ ಇದೆ, ಮಾ ಎಂಬುದು. ಹೀಗೆ ನೋಡಿ, ಬಹಳ ವಿಚಿತ್ರವಾದಂತಹ ವಿಷಯ ಇದು. ಅರಬಿಕ್ನಲ್ಲಿ ತಂದೆಗೆ ಅಬ್ ಅಂತಾರೆ. ಅದನ್ನೇ ಉರ್ದು ಮತ್ತು ಫಾರ್ಸಿ ಅವರು ಈಗಿನ ಭಾಷೆಗೆ ಹೋಗಿಕೊಂಡು ಅಬ್ಬ ಮಾಡಿದ್ದಾರೆ. ಅಬ್ಬ ಅಂತ, ಅಬ್ಬೂಜಿ, ಅಬ್ಬಾಜಾನ್, ಈ ಥರ ಇದೆ. ಅಬ್, ಅದರ ಮೂಲ ಅಬ್, ಅರಬಿಕ್ನ ಅಬ್. ಆಮೇಲೆ ದ್ರಾವಿಡ ಭಾಷೆಗಳಲ್ಲೂ ಕೂಡ ಇದೆ, ಅಪ್ಪ ಅಂತಾರೆ. ಬಹುತೇಕ ದ್ರಾವಿಡ ಭಾಷೆಗಳಲ್ಲಿ ಅಪ್ಪ ಅಂತಾರೆ, ಅಂದರೆ ತಂದೆಗೆ. ಆ್ಯಕ್ಚುಲಿ ಕೆಲವೊಂದು ಭಾಷೆಗಳಲ್ಲಿ ಅದು ತಾಯಿಗೆ ಹೇಳುವಂತಹ ಪದ. ಉದಾಹರಣೆಗೆ ತುಳು ಕೂಡ ಒಂದು ಆದಿ ದ್ರಾವಿಡ ಭಾಷೆಗಳಲ್ಲಿ ಒಂದು. ತುಳುವಿನಲ್ಲಿ ಅಪ್ಪೆ ಅಂತಾರೆ, ತಾಯಿಗೆ ಅಂತಾರೆ. ಅದಕ್ಕೆ ಒಂದು ಕಾರಣ ಇದೆ. ಅಂದರೆ ಬಹಳ ಹಿಂದೆ ಅವ್ವ, ಅಪ್ಪ, ಅಪ್ಪೆ, ಅವ್ವೆ, ಅಬ್ಬೆ ಇದೆಲ್ಲವೂ ತಾಯಿಯನ್ನು ಸೂಚಿಸುವ ಪದಗಳು. ಅಂದರೆ ಮಗು ಬಹಳ ಸಣ್ಣದಿರುವಾಗ ಅದು ತನ್ನ ಅಂದರೆ ತುಟಿಗಳನ್ನು ಹೀಗೆ ಸೇರಿಸುತ್ತಾ ಹೇಳಲು ಕಲಿಯುವಂತಹ ಪದ. ಅಂದರೆ ಅದು ಎದೆ ಹಾಲು ಕುಡಿಯುತ್ತಾ ಇರ್ತದೆ. ಆ ಸಂದರ್ಭದಲ್ಲಿ ತುಟಿಗಳನ್ನು ಬಳಸಿಕೊಂಡು ತನ್ನ ಎದೆ ಹಾಲು ಕುಡಿಯುತ್ತಿರುವಂತಹ, ತನಗೆ ಕಾಣುತ್ತಿರುವಂತಹ ಮುಖ, ತನ್ನನ್ನು ಲಾಲಿಸಿ ಪಾಲಿಸುತ್ತಿರುವಂತಹ ಆ ಒಂದು ಮಾತೃ ಹೃದಯ, ಆ ಒಂದು ವಾತ್ಸಲ್ಯಮಯಿ ಮಮತೆಯ ಒಂದು ಮಮಕಾರವನ್ನು ನೋಡಿಕೊಂಡು ಆ ಮಗು ಏನು ಹೇಳುತ್ತದೆ ಅಂತ ಹೇಳಿದರೆ, ತನ್ನ ತುಟಿಗಳನ್ನು ಚಲಿಸಿ ಒಂದು ಪದವನ್ನು ಉಚ್ಚರಿಸಲಿಕ್ಕೆ ನೋಡ್ತದೆ. ಆ ಸಂದರ್ಭದಲ್ಲಿ ಹುಟ್ಟಿಕೊಂಡ ಪದಗಳು ಈ ಅಮ್ಮ, ಅವ್ವ, ಅಪ್ಪ. ಅಪ್ಪ ಅಂದರೆ ನಾನು ಆ್ಯಕ್ಚುಲಿ ತಾಯಿಯ ಬಗ್ಗೆ ಹೇಳ್ತಾ ಇರುವಂಥ ಆ ಅಪ್ಪ. ಹೀಗೆ ಈಗಲೂ ಕೂಡ ಹೆತ್ತಬ್ಬೆ ಅಂತ ಹೇಳ್ತೇವೆ ಕನ್ನಡದಲ್ಲಿ, ನಾವು ಅವ್ವ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಕಡೆ, ಹೆಚ್ಚಿನ ಕಡೆ ಈಗ ಈ ಅಪ್ಪ ಎನ್ನುವ ಪದ ಅದು ತಂದೆಗೆ ಸೀಮಿತವಾಗಿದೆ. ಅಪ್ಪ ಎನ್ನುವ ಪದ ತಂದೆಗೆ ಸೀಮಿತ ಆಗಿದೆ. ಅದು ಇಬ್ಬರಿಗೂ ಹೇಳುತ್ತಿರುವಂತಹ ಪದ ಎಂಬ ಅಭಿಪ್ರಾಯ ಕೂಡ ಇದೆ ಭಾಷಾಶಾಸ್ತ್ರದಲ್ಲಿ. ಹೀಗಾಗಿ ಇನ್ನೊಂದು ವಿಚಿತ್ರ ಏನು ಅಂತ ಹೇಳಿದ್ರೆ, ಆದಿಮ ವ್ಯಕ್ತಿಗಳು ಅಂದರೆ ಆದ್ಯ ಪುರುಷನ ಹೆಸರು ಆದಮ್ ಎಂದು, ಅದೇ ರೀತಿ ಆದ್ಯ ಸ್ತ್ರೀಯ ಹೆಸರು, ಮೊದಲ ಸ್ತ್ರೀಯ ಹೆಸರು ಹವ್ವ ಎಂದು ಇಸ್ಲಾಮಿಕ್ ಪುರಾಣಗಳು ಅಂದರೆ ಇಸ್ಲಾಮಿಕ್ನ ಮೂಲ ಗ್ರಂಥಗಳು ಹೇಳ್ತದೆ. ಅದು ಬಹುತೇಕ ಎಲ್ಲ ಭಾಷೆಗಳಲ್ಲೂ ಸರಿಯಾಗಿದೆ, ಎಲ್ಲ ಧರ್ಮದಲ್ಲೂ ಕೂಡ ಇದೆ. ಕನ್ನಡದಲ್ಲಿ ನೋಡಿ, ಅವ್ವ ಎಂಬ ಪದ ಇದೇ ಹವ್ವಾದಿಂದ ಬಂದಿರಬಹುದು ಎಂಬುದು ನನ್ನ ಊಹೆ. ಅದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಅದು ಬಹಳ ಹಳೆಯ ಪದ ಆಗಿರಬಹುದು ಅಂತ ಊಹೆ. ಅದೇ ಮತ್ತೆ ಅವ್ವ ಅಂತದ್ದು ಹೇಳುವಾಗ ಅದಕ್ಕೆ ಸಮಾನಾರ್ಥವಾಗಿ ಆ ಅಪ್ಪ ಅಂದರೆ ಅವ್ವ ಎಂಬುದರ ಸಮೀಪದಲ್ಲಿದೆ. ಅಪ್ಪ, ಅಮ್ಮ, ಅಪ್ಪ, ಅವ್ವ, ಅಬ್ಬ ಇದೆಲ್ಲವೂ ಸಮೀಪದಲ್ಲಿದೆ. ಆಮೇಲೆ ದ್ರಾವಿಡ ಭಾಷೆಗಳ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಕೊನೆಯಲ್ಲಿ ಪದಾಂತ್ಯದಲ್ಲಿ ಅದು ಏನಾಗ್ತದೆ ಅಂತ ಹೇಳಿದ್ರೆ ಏಕಾರಕ್ಕೆ ಬರ್ತದೆ. ಅದರಿಂದಲೇ ಅಪ್ಪೆ, ಅಬ್ಬೆ, ಅಮ್ಮೆ ಅಂತ ಆಗಿದೆ. ನೋಡಿ, ತುಳುವಿನಲ್ಲಿ ತಾಯಿಗೆ ಅಪ್ಪೆ ಅಂತಾರೆ, ತಂದೆಗೆ ಅಮ್ಮೆ ಅಂತಾರೆ ತುಳುವಿನಲ್ಲಿ. ಹಾಗಾಗಿ ಬಹಳ ಹಿಂದೆ ತಂದೆಗೆ ಅಮ್ಮ ಎಂಬ ಪದ ಇತ್ತು, ತಾಯಿಗೆ ಅಪ್ಪ ಎಂಬ ಪದ ಇತ್ತು. ಈಗ ಅದು ಉಲ್ಟಾ ಆಗಿದೆ ಎಂಬುದನ್ನು ಕೂಡ ಭಾಷಾಶಾಸ್ತ್ರಜ್ಞರು ತರ್ಕಿಸ್ತಾರೆ. ಇದರಲ್ಲೂ ಕೂಡ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಇನ್ನೂ ನಮಗೆ ಅದು ನಿರ್ಧರಿತವಾಗಿಲ್ಲ. ಅದು ಭಾಷಾಶಾಸ್ತ್ರದಲ್ಲಿ ಉನ್ನತ ಅಧ್ಯಯನ ವ್ಯಾಸಂಗ ಮಾಡ್ತಾ ಹೋದರೆ ಗೊತ್ತಾಗ್ತದೆ.
ಹೀಗಾಗಿ ಒಂದು ಪ್ರಶ್ನೆಯನ್ನು ನನ್ನ ಗೆಳೆಯರು ಕೇಳಿದರು. ಒಂದು 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 ಕಡೆ ನಾನು ಇದೇ ವಿಷಯದಲ್ಲಿ ಮಾತನಾಡಿದಾಗ, ಹಾಗಾದರೆ ಸರ್ ಅಬ್ಬಿ ಫಾಲ್ಸ್ ಅಂತಾರೆ, ಅದು ಕೂಡ ಇದೇ ಮೂಲದಲ್ಲಿರಬಹುದಲ್ವಾ ಅಂತ. ಅದು ನಿಜವಾಗಿ ಅಬ್ಬಿ ಫಾಲ್ಸ್ ಅಂತ ಹೇಳಿದ್ರೆ ಒಂದು ಕೊಡಗಿನಲ್ಲಿ ಒಂದು ಜಲಪಾತ ಇದೆ, ಅಬ್ಬಿ ಜಲಪಾತ ಅಂತ ಹೇಳಿ. ಅದು ಈ ಅಬ್ಬೆ ಅಥವಾ ಹೆತ್ತಬ್ಬೆ ಅಂತ ಹೇಳ್ತೇವೆ ನಾವು, ಅಬ್ಬ, ಅಬ್ಬೆ, ಅವ್ವ, ಅಮ್ಮ, ಇದರಿಂದ ಬಂದದ್ದಲ್ಲ. ಅದು ಅರ್ಬಿ ಅದರ ಮೂಲ. ಅರ್ಬಿ ಅಂದರೆ ಅರುವಿ ಅಂತ ಅದರ ಮೂಲ, ಅರ್ವಿ. ಅದು ಅರ್ಬಿ ಆಯಿತು, ಆಮೇಲೆ ಅದು ಅಬ್ಬಿ ಆಯಿತು. ಆ ನಡುವಿನ ಹೋಗಿ ಅಬ್ಬಿ ಆಯಿತು, ಆಮೇಲೆ ಅದು ಅಬ್ಬಿ ಫಾಲ್ಸ್ ಅಂತ. ಅರ್ವಿ ಅಂದರೆ ನದಿ ಅಥವಾ ತೋಡು, ನೀರಿನ ಜಲಪಾತ, ಝರಿ ಇರ್ಬೋದು, ಯಾವುದು ಇರ್ಬೋದು, ಅದಕ್ಕೆ ಅಬ್ಬಿ ಅಂತ ಹೆಸರು. ಮೇಲಿನಿಂದ ಎತ್ತರಕ್ಕೆ ಕೆಳಗೆ ಒಂದು ಪ್ರಪಾತಕ್ಕೆ ಧುಮುಕುವ ನೀರನ್ನು ಅರ್ಬಿ ಅಂತಾರೆ. ಹಾಗಾಗಿ ಅದು ನಮ್ಮ ತುಳುವಿನಲ್ಲೂ ಕೂಡ ಬಹಳ ಪ್ರಯೋಗದಲ್ಲಿದೆ, ಹೆಚ್ಚಾಗಿ ಪ್ರಯೋಗದಲ್ಲಿದೆ ಅರ್ಬಿ ಅಂತ ಹೇಳಿ. ಹೀಗಾಗಿ ಅದು ಅಬ್ಬಿ ಫಾಲ್ಸ್ ಆಗಿರಬಹುದು ಎಂಬುದು ನನ್ನ ಊಹೆ. ಹೀಗೆ ನೋಡಿ, ಭಾಷೆಯಲ್ಲಿ ಬಹಳಷ್ಟು ಸಾಮ್ಯತೆ ಇರುವಂತಹ ಪದಗಳು ಎಷ್ಟೋ ಇವೆ. ನಾವು ಅದನ್ನು ಹುಡುಕಬೇಕು. ನಿತ್ಯ ಜೀವನದಲ್ಲಿ ನಮಗೆ ಎಷ್ಟೋ ಪದಗಳು ಸಿಗ್ತವೆ. ಅದನ್ನು ನಾವು ಹುಡುಕಿ ತೆಗಿಬೇಕು. ನಾವು ಅಂತಹ ಕೆಲಸದಲ್ಲಿ ಎಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ, ಆಸಕ್ತಿಯಿಂದ ಭಾಗವಹಿಸಿ ಅಂತಹ ಕೆಲಸಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಮಾಡಿಕೊಡಬೇಕು, ದಾಖಲಿಸಿಡಬೇಕು. ಎಷ್ಟೋ ಪದಗಳು ಈಗ ನಾವು, ನಮ್ಮ ಗೆಳೆಯರೆಲ್ಲ ಅರಬಿಕ್ನಲ್ಲಿ ಕಲಿಯೋರು ಇರ್ತಾರೆ, ಉರ್ದುವಿನಲ್ಲಿ ಕಲಿಯೋರು ಇರ್ತಾರೆ, ಬೇರೆ ಬೇರೆ ವೈವಿಧ್ಯಮಯವಾದಂತಹ ಭಾಷೆಗಳಲ್ಲಿ ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ವಿವಿಧ ಭಾಷೆಗಳಲ್ಲಿ ಕಲಿಯುತ್ತಿರುವಂತಹ ಸಾಮರ್ಥ್ಯ ಇರುವ ವಿದ್ಯಾರ್ಥಿಗಳು ಈಗ ನಮ್ಮ ಗೆಳೆಯರಲ್ಲಿ ಅನೇಕರು. ಧಾರ್ಮಿಕ ವಿದ್ಯಾಲಯಗಳಲ್ಲಿ ಅರಬಿಕ್ ಕಲಿತಾರೆ, ಉರ್ದು ಕಲಿತಾರೆ, ಅದೇ ರೀತಿ ಕೆಲವರು ಫಾರ್ಸಿ ಕೂಡ ಕಲಿತಾರೆ. ತತ್ಸಮಯದಲ್ಲಿ ಕನ್ನಡ ಕಲಿತಾರೆ, ಇಂಗ್ಲೀಷ್ ಕಲಿತಾರೆ, ಫ್ರೆಂಚ್, ರಷ್ಯನ್, ಜರ್ಮನಿ ಎಲ್ಲ ಭಾಷೆಗಳನ್ನು ಕೂಡ ಕಲಿತಾರೆ. ಸ್ಪ್ಯಾನಿಷ್ ಇರಬಹುದು, ಎಲ್ಲ ಭಾಷೆಗಳನ್ನು ಕಲಿಯುವಂತಹ ವ್ಯವಸ್ಥೆ ಈಗಿನ ಕಾಲದಲ್ಲಿದೆ. ಆದ್ದರಿಂದ ಜಗತ್ತಿನಲ್ಲಿರುವಂತಹ ಎಲ್ಲ ಭಾಷೆಗಳನ್ನು ತುಲನೆ ಮಾಡಿಕೊಂಡು ಅದರ ಕುರಿತಾದಂತಹ ಸಂಶೋಧನೆ, ಪದಗಳ ಹಿಂದೆ ಹೋಗುವಂತಹ ಆ ಒಂದು ಸ್ವಾರಸ್ಯಕರವಾದಂತಹ ವಿಷಯ, ಇವೆಲ್ಲವನ್ನು ನಾವು ರೂಢಿಸಿಕೊಳ್ಬೇಕು. ಆಸಕ್ತಿಯ ವಿಷಯವಾಗಿ, ಹವ್ಯಾಸವಾಗಿ ಮಾಡಿಕೊಳ್ಬೇಕು. ಇದರಿಂದಾಗಿ ಎಷ್ಟೋ ವಿಷಯ ಜ್ಞಾನ ವೃದ್ಧಿಯಾಗ್ತದೆ. ಮುಂದಿನ ತಲೆಮಾರಿಗೆ ನಾವು ಏನನ್ನಾದರೂ ಕೊಡಬಹುದು ಎಂಬ ಸಂದೇಶದೊಂದಿಗೆ ಈ ಓದುಗರ ಉದ್ಯಾನ ಎಂಬ ಈ ಅವರು ಆಯೋಜಿಸಿರುವಂತಹ ಗೆಳೆಯರ ಬಳಗ, ಓದುಗರ ಉದ್ಯಾನ ರೀಡರ್ಸ್ ಗಾರ್ಡನ್ ಗೆಳೆಯರ ಬಳಗ ಆಯೋಜಿಸಿರುವಂತಹ ಸಾಹಿತ್ಯ ಮತ್ತು ಭಾಷೆ ಕುರಿತಾದಂತಹ ಈ ಉಪನ್ಯಾಸ ಸರಣಿಯ 4ನೇ ಕಂತನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಅತಿ ಶೀಘ್ರದಲ್ಲಿ ಮುಂದಿನ ವಾರ ನಾನು ಇದರ ಕುರಿತು ಬಹಳ ವಿಸ್ತಾರವಾಗಿ ಮಾತನಾಡಬೇಕೆಂಬ ಇರಾದೆ ಇದೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ. ಜೈ